ಹಲೋ ನಮಸ್ಕಾರ ರೀ ದೊಡ್ಡ ಮಂದಿಗೆ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ನಾವು ನೋಡಿ ಬಂದಂತ ಸಿನಿಮಾ ಹೆಸರು ಅಯೋಗ್ಯ 2. ಈ ಸಿನಿಮಾನ ಸತೀಶ್ ನೀನಾಸಂ ಅವರು ಹಾಗೆ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಅಭಿನಯ ಮಾಡ್ಯಾರ ನೋಡ್ರಿ. ಹಂಗ ಈ ಸಿನಿಮಾಕ್ಕ ಖಡಕ್ ವಿಲನ್ ಆಗಿ ನಮ್ಮ ರವಿಶಂಕರ್ ಸರ್ ಪಾತ್ರ ಮಾಡ್ಯಾರ ನೋಡ್ರಿ. ರವಿಶಂಕರ್ ಸರ್ ಇದ್ರಂದ್ರ ವಿಲನ್ ಪಾತ್ರದ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳೋದ್ ಬೇಕಾಗಲ್ರಿ. ಯಾಕಂದ್ರ ಅಭಿನಯನ ಅಷ್ಟು ಚಲೋ ಮಾಡಿರ್ತಾರ್ರಿ ಅವರು. ಮುಂದ ಈ ಸಿನಿಮಾದ ಸ್ಟೋರಿ ಬಗ್ಗೆ ಹೇಳ್ಬೇಕು ಅಂತಂದ್ರ ಈ ಸಿನಿಮಾ ಅಯೋಗ್ಯ ಪಾರ್ಟ್ 1 ಸಿನಿಮಾದ ಮುಂದುವರೆದ ಭಾಗ ಆಗೈತೆ ನೋಡ್ರಿ. ನಿಮ್ಗೆಲ್ಲ ತಿಳಿದಿರೋ ಹಂಗ ಅಯೋಗ್ಯ ಪಾರ್ಟ್ 1 ಸಿನಿಮಾದೊಳಗ ಸಿದ್ದೇಗೌಡ ಗ್ರಾಮ ಪಂಚಾಯತಿ ಸದಸ್ಯ ಆಗಿರ್ತಾನ್ರಿ. ಆದ್ರ ಅವ ಊರು ಉದ್ಧಾರ ಮಾಡ್ಬೇಕು ಅಂತಂದ್ರ ಸದಸ್ಯ ಆಗಿದ್ರಷ್ಟ ಸಾಲಲ್ಲ, ಅಧ್ಯಕ್ಷ ಆಗ್ಬೇಕು ಅನ್ನೋದು ಮುಂದ ಅವನ್ಗ ಗೊತ್ತಾಗ್ತದ್ರಿ. ಸಿದ್ದೇಗೌಡ ಅಧ್ಯಕ್ಷ ಆಗಿ ಅಧ್ಯಕ್ಷ ಕುರ್ಚಿ ಮೇಲೆ ಕುಂದ್ರಬೇಕು ಅಂತ ಅನ್ಕೊಳ್ಳುವಾಗ ಬಚ್ಚೇಗೌಡ ಅವಂಗ ಹೆಂಗ್ ಕಾಲ್ ಎಳಿತಿರ್ತಾನ ಅನ್ನೋದ ಈ ಸಿನಿಮಾದ ಸ್ಟೋರಿ ಐತ್ ನೋಡ್ರಿ. ಹಂಗ ಈ ಸಿನಿಮಾ ನೋಡ್ಕೊಂತ ನಮ್ಗ ಏನೇನೆಲ್ಲ ಇಷ್ಟ ಆದ್ವು ಅಂತಂದ್ರಿ, ಯುವಕರು ರಾಜಕೀಯಕ್ಕ ಬರ್ಬೇಕು ಅನ್ನೋದ ಈ ಸಿನಿಮಾದ ಕಾನ್ಸೆಪ್ಟ್ ಐತ್ ನೋಡ್ರಿ. ಯಾಕಂದ್ರಿ ಅನಾದಿ ಕಾಲದಲ್ಲಿದ್ದಾನು ಪಾಳೆಗಾರ ವಂಶಸ್ಥರು, ಊರಿನ ಗೌಡ್ರ ವಂಶಸ್ಥರು ಅವರ ಎಲ್ಲ ಆಡಳಿತ ಮಾಡ್ಕೊಂತ ಬಂದಾರ್ರಿ. ಅವ್ರು ಎಲ್ರು ಅಂತಲ್ಲ, ಕೆಲವೊಂದಿಷ್ಟು ಮಂದಿ ನಮ್ಗೆಲ್ಲ ಮೋಸ ಹೆಂಗೆಲ್ಲ ಮಾಡಿರ್ತಾರ ಅನ್ನೋದು ಈ ಸಿನಿಮಾದೊಳಗ ಎಳಿ ಎಳಿಯಾಗೆಲ್ಲ ತೋರ್ಸ್ಯಾರ ನೋಡ್ರಿ. ಒಬ್ಬ ಸಾಧಾರಣ ಮನುಷ್ಯ ಎಲೆಕ್ಷನ್ ನಿಂತ ಗೆಲ್ಬೇಕು ಅಂತಂದ್ರ, ಹಂಗ ಅವ ಅಧ್ಯಕ್ಷ ಆಗ್ಬೇಕು ಅಂತಂದ್ರ ಏನೇನೆಲ್ಲ ಕಾಲ್ ಎಳಿತಾರ ಅನ್ನೋದು ಗನ ಚಂದ ತೋರ್ಸ್ಯಾರ್ರಿ ಈ ಸಿನಿಮಾದೊಳಗ. ಗೆಳೆಯರ್ದ ದೋಸ್ತಿ ಯಾವ ಮಟ್ಟಿಗೆ ಇರ್ತ ಅನ್ನೋದನ್ನ ಕೂಡ ಗನ ಚಲೋ ತೋರ್ಸ್ಯಾರ ಈ ಸಿನಿಮಾದೊಳಗ. ಗೆಳೆಯ ಏನ್ರ ಒಂದು ಸಾಧ್ಸಾಕಂತ ಹೊಂಟಾಗ ಅವಂಗ ಸಪೋರ್ಟ್ ಆಗಿ ನಿಲ್ಲವನ ನಿಜವಾದ ಗೆಳೆಯ ಅನ್ನೋದು ಈ ಸಿನಿಮಾದೊಳಗ ತೋರ್ಸ್ಯಾರ್ರಿ. ಗೆಸ್ಟ್ ಅಪಿಯರೆನ್ಸ್ ಅಂತೇಳಿ ಒಬ್ರು ಆದ್ಮೇಲೆ ಒಬ್ರು ಬರ್ತಾನೆ ಇರ್ತಾರ್ರಿ ಈ ಸಿನಿಮಾ ಮುಗಿಮಟ. ಅದು ನಮ್ಗ ಬಾಳ ಮಜಾ ಅನ್ಸುತ್ತೆ ನೋಡ್ರಿ ಸಿನಿಮಾ ನೋಡ್ಬೇಕಾದ್ರೆ. ಯಾಕಂದ್ರಿ ಟ್ರೇಲರ್ ನೋಡಿ ಸಿನಿಮಾ ನೋಡೋದು ಕ್ಯಾಶುವಲ್ ಆಗಿರುವಂತ ವಿಚಾರನ ರೀ. ಆದ್ರ ಒಂದು ಟ್ರೇಲರ್ನ ಬಿಡ್ಲಾರ್ದಂತಾಗ ಸಿನಿಮಾನ ರಿಲೀಸ್ ಮಾಡ್ತಾರಂದ್ರ ಅವ್ರಿಗೆ ಆ ಸಿನಿಮಾದ ಮೇಲೆ ಎಷ್ಟು ಭರವಸೆ ಐತೆ ಅನ್ನೋದು ಇದ್ರ ಮೇಲೆ ಗೊತ್ತಾಗ್ತತ್ ನೋಡ್ರಿ. ಇಷ್ಟೆಲ್ಲ ಚಲೋ ಐತಿ ಅಂತ ಹೇಳತ್ತಿರ್ಲ, ಈ ಸಿನಿಮಾದೊಳಗೆ ಏನ ಬೋರ್ ಹೊಡಿಯಂತ ಸೀನ್ಗಳಿಲ್ಲನ ಅಂತ ಕೇಳಿದ್ರಿ. ನನಗಂತ ಅಂತಾವ್ ಯಾವ ಅನ್ಸಿಲ್ರಿ. ಯಾಕಂದ್ರ ಇದೊಂದು ಫುಲ್ ಎಂಟರ್ಟೈನರ್ ಸಿನಿಮಾ ಆಗೈತಿ ನೋಡ್ರಿ. ಇತ್ಲಾಗ ಕಾಮಿಡಿನ ಐತ್ರಿ, ಇತ್ಲಾಗ ಸೀರಿಯಸ್ನೆಸ್ನ ಐತಿ, ಇತ್ಲಾಗ ಜವಾಬ್ದಾರಿನ ಐತಿ. ಇದೆಲ್ಲವನ್ನು ಮ್ಯಾನೇಜ್ ಮಾಡ್ಕೊಂತ ಒಂದ್ ಚಲೋ ಸಿನಿಮಾನ ಬೆಳೆತಿರ ಮೇಲೆ ಮಹೇಶ್ ಕುಮಾರ್ ಅವರು ನಮ್ಗೆ ಕೊಟ್ಟಾರ ನೋಡ್ರಿ. ಈ ಸಿನಿಮಾನ ಗೆಲ್ಸೋದೊಂದ ಬಾಕಿ ಐತಿ ನೋಡ್ರಿ. ನಾವು ಕೊಡುವಂತ ರೊಕ್ಕಕ್ಕ ಈ ಸಿನಿಮಾ ನಮ್ಗೇನು ಮೋಸ ಮಾಡಲ್ಲ ಅಂತಂದ ಕಡೆದಾಗಿ ಒಂದ್ ಮಾತು ಹೇಳಕ್ಕಂತ ಇಷ್ಟಪಡ್ತೀನಿ ನೋಡ್ರಿ. ನಾನಂತೂ ಈ ಪಿಕ್ಚರ್ಗೆ ಹೋಗಿ ಬಂದೆ. ನೀವು ಇನ್ನೂ ಹೋಗಿಲ್ಲ ಅಂತಂದ್ರ ಆದಷ್ಟು ಲಗು ಹೋಗ್ರಿ. ಯಾಕಂದ್ರ ಚಲೋ ಕತಿ ಇರುವಂತ ಬ್ಯಾರೆ ಭಾಷೆ ಸಿನಿಮಾಗಳನ್ನ ನಾವು ಗೆಲ್ಲಿಸ್ ಕೊಡ್ತೀವ್ರಿ. ಅಂತದ್ರಾಗ ನಮ್ಮ ಮನಿ ಮಗ ಆದಂತ ಸತೀಶ್ ನೀನಾಸಂ ಅವ್ರ ಮತ್ತೊಂದ್ ಚಲೋ ಸಿನಿಮಾ ತೆಗದಾರ್ರಿ. ಅವ್ರಿಗೆ ಹಿಂಗ ಸಪೋರ್ಟ್ ಮಾಡ್ಕೊಂತ ಹೊಂಟ್ರ ನಮ್ ಕನ್ನಡ ಇಂಡಸ್ಟ್ರಿನೂ ಬೆಳಿತೈತಿ, ಅವರು ಬೆಳಿತಾರ. ನಾವು ನೀವೆಲ್ಲರೂ ಕೂಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳ್ಸೋಣ ಅಂತೇಳಿ ಹೇಳ್ತಾ ಈ ರಿವ್ಯೂವನ್ನ ಮುಗಿಸನ್ರಿ. ಇಲ್ಲಿ ಮಟ ವಿಡಿಯೋದಾಗದಿರಿ ಅಂತಂದ್ರ ಈ ವಿಡಿಯೋ ನಿಮ್ಗೆ ಹೆಂಗ್ ಅನ್ಸೈತಿ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಹಂಗ ಚಲೋ ಅನಿಸ್ತಂದ್ರ ಒಂದ್ ಲೈಕ್ನು ಕೊಡ್ರಿ. ನಿಮ್ಗ ಇನ್ನೂ ಸಪೋರ್ಟ್ ಮಾಡ್ಬೇಕು ಅಂತ ಅನಿಸ್ತಂದ್ರ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಹಿಂಗ ಸಪೋರ್ಟ್ ಮಾಡ್ಕೊಂತ ಹೊಂಟ್ರ ನಾವು ಚಲೋ ಚಲೋ ಪಿಕ್ಚರಿಂದ ರಿವ್ಯೂನ ಈ ಚಾನಲ್ನಾಗ ಹಾಕ್ತಿವಿ ನೋಡ್ರಿ. ಮತ್ತೊಂದು ಚಲೋ ಸಿನಿಮಾ ಜೊತೆಗೆ ನಾ ನಿಮ್ ಮುಂದ್ ಬರ್ತೇನ್ರಿ. ಅಲ್ಲಿವರೆಗೂ ಎಲ್ಲಾ ದೊಡ್ಡ ಮಂದಿಗೂ ನಮಸ್ಕಾರ ರೀ. ಜೈ ಹಿಂದ್.